ಓಂ 8ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೈಕ ಪದದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ. ಶ್ರೀ ಸಿದ್ಧಾರೂಢ ಭಗವಂತನು ಭಕ್ತರಿಗೆ ಬಹು ಕೃಪಾವಂತನಾಗಿರುವನು ಮತ್ತು ಅಭಕ್ತರ ಅಜ್ಞಾನ ವೃತ್ತಿಯನ್ನು ಕ್ಷಣಾರ್ಧದಲ್ಲಿ ಬಿಡಿಸುವನು. ಅಂಥವರನ್ನು ಭಕ್ತಿ ಪಂಥಕ್ಕೆ ಹಚ್ಚಿ ಎಲ್ಲಾ ಭೇದ ವಾರ್ತೆಯನ್ನು ಪರಿಹರಿಸಿ ಅಭೇದದೊಳಗೆ ಮತಿ ನಿಲ್ಲುವಂತೆ ಮಾಡುವನು. ಹಿಂದಿನ ಅಧ್ಯಾಯದೊಳಗೆ ಹೇಳಿದ್ದಲ್ಲ, ಬ್ರಾಹ್ಮಣನನ್ನು ಪಂಚಾಕ್ಷರಿ ಉಪದೇಶದಿಂದ ನಿರೋಗಿಯನ್ನಾಗಿ ಮಾಡುವನು. ಅಲ್ಲಿಂದ ಶಿಷ್ಯರು ಕೇದಾರಘಟ್ಟಕ್ಕೆ ಹೋಗಿ ಕೇದಾರೇಶ್ವರ ಲಿಂಗವನ್ನು ಕಂಡು ಅನಂತರ ಜಂಗಮವಾಡಿಗೆ ಬಂದರು. ಆಮೇಲೆ ಮಣಿಕರ್ಣಿಕಾ ದೇವಾಲಯವನ್ನು ಕಂಡು ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ದರ್ಶನ ತಕ್ಕೊಂಡು ಮುಂದೆ ಸುರಭಾಂಡ ಲಿಂಗ ಗ್ರಹಕ್ಕೆ ಹೋಗಿ ಅಲ್ಲಿ ದರ್ಶನ ತಕ್ಕೊಂಡರು. ಅನಂತರ ಬ್ರಹ್ಮಘಾಟದಿಂದ ನದಿಗೆ ಇಳಿದು ಗಂಗಾಜಲದಲ್ಲಿ ಆಚಮನ ಮಾಡಿ ದಶಾಶ್ವಮೇಧ ಘಟ್ಟಕ್ಕೆ ಬಂದು ದೇವಾಲಯದಲ್ಲಿ ಕೂತುಕೊಂಡರು. ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಲ್ಲ, ಪ್ರಜಾಪತಿ ಈ ಸ್ಥಾನದಲ್ಲಿ 10 ಅಶ್ವಮೇಧಗಳನ್ನು ಮಾಡಿದ್ದನು ಎಂದು ಈ ಘಟ್ಟಕ್ಕೆ ಹೀಗೆ ಹೆಸರು ಬಂದಿರುತ್ತದೆ. ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿಷ್ಠಾನವಿರುವುದರಿಂದ ಪ್ರಜಾಪತಿಗೆ ನಾನು ಭಿನ್ನನಲ್ಲ. ಅನ್ಯ ವೃತ್ತಿಗಳ ಶಮನಾರ್ಥವಾಗಿ ಈ ಪ್ರಕಾರ ಸರ್ವಾತ್ಮಕ ಚಿಂತನೆಯನ್ನು ಮಾಡುತ್ತಾ ಅಲ್ಲಿ ಸಿದ್ಧರು ಕುಳಿತಿದ್ದರು. ಆ ಸಮಯದಲ್ಲಿ ಅಲ್ಲಿ ಮಹಾದೇವ ಶಾಸ್ತ್ರಿಯು ತನ್ನ 56 ಜನ ಶಿಷ್ಯವೃಂದ ತಕ್ಕೊಂಡು ಅವರ ಶಿಕ್ಷಣಾರ್ಥ ಬಂದನು. ಹಾಗೆ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರನ್ನು ಕುರಿತು ನ್ಯಾಯಶಾಸ್ತ್ರವನ್ನು ಉಪದೇಶಿಸುತ್ತಿದ್ದೇನೆಂದರೆ, ಸೂತ್ರ ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಶೇಷ ಸಮವಾಯಾಭಾವಃ ಸಪ್ತ ಪದಾರ್ಥಃ ತತ್ರ ದ್ರವ್ಯಾಣಿ ಪ್ರತಿವ್ಯಾಪ್ತೇಜೋ ವಾಯುವಾಕಾಶ ಕಾಲ ದಿಗಾತ್ಮ ಮನಾಸಿ ನವೈವ ರೂಪಾದಿ ಚತುರ್ವಿಶಂತಿತ ಗಣಃ ಉತ್ಕ್ಷೇಪಣಾದಿ ಪಂಚಕರ್ಮಾಣಿ ಸಾಮಾನ್ಯ ದ್ವಿವಿಧಂ ವಿಶೇಷಸ್ತೈನನಂತ ವಿವ ಸಮಭಾವಸ್ತೈವಕ ವಿವ ಅಭಾವಶ್ಚತುರ್ವಿಧಃ ತತ್ರ ಗಂಧವತಿ ಪೃಥ್ವಿ ಸಾದ್ವಿಧ ನಿತ್ಯಾ ಚ ನಿತ್ಯ ಪರಮಾಣು ರೂಪ ಅನಿತ್ಯ ಕಾರ್ಯರೂಪ ಮನಸ್ತ್ರಿವಿಧ ಶರೀರೇಂದ್ರಿಯ ವಿಷಯ ಭೇದಾತ್ ಶರೀರಮಸ್ಮದಾದೀನಾಂ ಇಂದ್ರಿಯಂ ಗಂಧಗ್ರಾಹಕಂ ಗ್ರಾಣಂ ನಾಸಾಗ್ರವರ್ತಿ ವಿಷಯೋಮೃತ್ಪಾಷಾಣ ದಿಹಿ. ಈ ಪ್ರಕಾರ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರ ಬೋಧಿಸುತ್ತಿರುವಾಗ ಜಗನ್ನಾಥ ಭಟ್ಟನೆಂಬುವನು ತನ್ನ 72 ಜನ ಶಿಷ್ಯರನ್ನು ಕೂಡಿಕೊಂಡು ಬಂದನು. ಈತನು ಗೌತಮೋಕ್ತ ನ್ಯಾಯವನ್ನು ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ ಸ್ಥಾನಗಳೆಂಬ 16 ಪದಾರ್ಥಗಳಿರುವವು ಎಂದು ಹೇಳುತ್ತಿದ್ದನು. ಜಗನ್ನಾಥ ಭಟ್ಟನು ಹೀಗಂದದ್ದು ಕೇಳಿದ ಕೂಡಲೇ ಮಹಾದೇವ ಶಾಸ್ತ್ರಿಯು ಸಪ್ತೈವ ಪದಾರ್ಥ ಎಂದು ಕೂಗಿದನು. ಅದಕ್ಕೆ ಜಗನ್ನಾಥ ಭಟ್ಟನು ನನು 16 ಪದಾರ್ಥ ತತ್ವಜ್ಞಾನಾನಿನ್ಯ ಶ್ರೇಯಸ್ಸಾದಿಗಮ ಇತಿ ನ್ಯಾಯಶಾಸ್ತ್ರ ನಿರೂಪಿತೆ ತಸ್ಮಾತ್ ತಥಾ ಸಪ್ತೈವ ಇತಿ ದೃಷ್ಟೇ ಸತಿ ಅನ್ನಲು, ಮಹಾದೇವ ಶಾಸ್ತ್ರಿಯು ನೀನು 16 ಪದಾರ್ಥಗಳೆಂದೆನ್ನುವೆಯೋ ಅವು ನಮ್ಮ 7 ಪದಾರ್ಥಗಳಲ್ಲಿ ಅಂತರ್ಭಾವವಾಗರಿವವು ಎಂದನು. ಈ ಪ್ರಕಾರ ಅವರೊಳಗೆ ವಾದವಾಗುವಾಗೆ ಅವಧೂತರು ಅಂದುಕೊಂಡದ್ದೇನೆಂದರೆ, ಇವರು ಅನಿತ್ಯ ವಸ್ತುಗಳ ವಿಚಾರವನ್ನು ಮಾಡುತ್ತಲಿದ್ದಾರೆ. ಇದರಲ್ಲೇ ಇವರು ಆಯುಷ್ಯವನ್ನೆಲ್ಲ ವೆಚ್ಚ ಮಾಡಿದರೆ ಇವರಿಗೆ ನಿತ್ಯ ವಸ್ತು ಎಂದೂ ಸಿಗಲಾರದು. ಹೇಗೆ ಮಾಡಬೇಕು? ಈಗ ಈ ಜನರ ವೃತ್ತಿಯನ್ನು ನಿತ್ಯ ವಸ್ತು ವಿಚಾರಕ್ಕೆ ಹಚ್ಚಬೇಕು. ಈ ಪ್ರಕಾರ ಚಿಂತಿಸಿ ಸಿದ್ಧರು ಅವರನ್ನು ಕುರಿತು ಅಂದದ್ದು, ಹೇ ಸುಮತಿಗಳಾದ ಪಂಡಿತರೇ, ನೀವು ದ್ರವ್ಯ ಗುಣಾದಿಗಳನ್ನು ವಿಚಾರ ಮಾಡುವಾಗೆ ನೀವು ಅವುಗಳ ರೂಪವೇ ಆಗಿರುತ್ತೀರೋ ಅವುಗಳಿಗೆ ಭಿನ್ನರಾಗಿರುತ್ತೀರೋ ನೀವು ತದ್ರೂಪವಾಗುತ್ತೀರೆಂಬುದು ಅನುಚಿತವೇ. ಯಾಕೆಂದರೆ ದ್ರವ್ಯ ಗುಣಾದಿಗಳು ಜಡಗಳಾಗಿದ್ದು ನೀವು ಚೇತನರಾಗಿರಿ. ಆದ್ದರಿಂದ ನಿಮ್ಮ ಚೇತನ ವ್ಯಕ್ತಿ ಅವುಗಳಿಗೆ ಭಿನ್ನವಿರುವುದು. ನೀವು ಜಡಕ್ಕೆ ಭಿನ್ನವಾಗಿ ಚೇತನವಾಗಿರುವಾಗೆ ಬ್ರಹ್ಮ ಚೈತನ್ಯಕ್ಕೆ ಅಭಿನ್ನರಾಗಿರುವಿರಿ. ಇಲ್ಲದಿದ್ದರೆ ಏಕಮೇವ ಎಂಬ ಶ್ರುತಿಗೆ ವಿರುದ್ಧವಾಗುವುದು. ಈ ಅಭೇದವು ಜ್ಞಾನ ಕಾಲದಲ್ಲಿ ಮಾತ್ರ ಇರುವುದು ಎಂದು ನೀವು ಹೇಳುವಿರಾದರೆ ಬ್ರಹ್ಮದ ಸ್ವತಃ ಸಿದ್ಧತ್ವವು ಓದಿತು. ಆದ್ದರಿಂದ ಈ ಅಭೇದ ನಿರಂತರವೆನ್ನಬೇಕು. ಇದನ್ನು ಕೇಳಿ ಪಂಡಿತರು ಕರ್ಮೋಪಾಸನೆಯ ಸಹಾಯದಿಂದ ಜ್ಞಾನವು ಮೋಕ್ಷ ಕೊಡುವುದು ಎಂದು ನುಡಿದರು. ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ, ಜ್ಞಾನದೇವತು ಕೈವಲ್ಯಂ ಎಂದು ಇರುವ ಶ್ರುತಿ ವಚನದಲ್ಲಿ ಏವಂ ಪದದಿಂದ ಜ್ಞಾನವು ಅಸಹಾಯಕವಾಗಿ ಮೋಕ್ಷಕ್ಕೆ ಕಾರಣವೆಂದಂತಾಯಿತು. ಮತ್ತು ಆ ವಾಕ್ಯದೊಳಗಿನ ತೂಪದದಿಂದ
ಜಡ ಸಾಧನೆಗಳೆಲ್ಲವೂ ವ್ಯಾವರ್ತನವಾದವು. ಸಿದ್ಧಾಂತ ಹೀಗದಲ್ಲ, ಜ್ಞಾನ ಒಂದರಿಂದಲೇ ಕೈವಲ್ಯವು ಪ್ರಾಪ್ತಿಯಾಗುವುದು. ಸಿದ್ಧ ಸದ್ಗುರುಗಳ ಈ ವಚನವನ್ನು ಕೇಳಿ ಈತನು ಪೂರ್ಣ ಬ್ರಹ್ಮನಿಷ್ಠನಿರುವನು. ಶ್ರೀ ವಿಶ್ವೇಶ್ವರನ ಕೃಪೆಯಿಂದ ಈತನಿಗೆ ಅನುಭವ ದೃಢವಾಗಿದೆ ಎಂದು ಶಾಸ್ತ್ರಿಗಳು ಅಂದುಕೊಂಡು ಇವರ ಕೂಡ ತಮ್ಮ ತರ್ಕ ನಡೆಯಲಾರದೆಂದು ತಿಳಿದು ಸಿದ್ಧರ ಮುಂದೆ ಕೈ ಜೋಡಿಸಿ ನಿಂತು, ನಮ್ಮದು ಶಬ್ದಜ್ಞಾನ ಮಾತ್ರವು, ನಾವು ಅನುಭವ ಫಲವನ್ನು ಇನ್ನುವರೆಗೆ ಸವಿಯಲಿಲ್ಲ ಎಂದು ನಿರಭಿಮಾನದಿಂದ ನುಡಿಯಲು ಅವರನ್ನು ಕುರಿತು ಸಿದ್ಧಾರೂಢರು, ಇದು ತಾರಕೋಪದೇಶ ಸ್ಥಾನ, ಆದ್ದರಿಂದ ಇಲ್ಲಿ ಎಲ್ಲಾ ಶಾಸ್ತ್ರಾರ್ಥವನ್ನು ತಾರಕೋಪದೇಶದಲ್ಲಿ ಸಮನ್ವಯಿಸಬೇಕು. ಭಿನ್ನಾನ್ವಯವನ್ನು ಪಂಡಿತ ಜನರು ಮಾಡಬಾರದು. ವೇದಗಳ ಕರ್ತನಾದ ಪರಶಿವನದು ಈ ಪ್ರಕಾರ ಅಭಿಪ್ರಾಯವಿರುವುದು ಎಂದೆನ್ನಲು ಆ ಶಾಸ್ತ್ರಿಗಳು ಸಿದ್ಧರಿಗೆ ನಮಸ್ಕರಿಸಿ ತಮ್ಮ ಶಿಷ್ಯರು ಕೂಡ ಹೊರಟು ಹೋದರು. ಇಬ್ಬರು ಶಾಸ್ತ್ರಿಗಳು ಹೋದ ತರುವಾಯ ಅವರೊಳಗಿನ 3 ಮಂದಿ ಶಿಷ್ಯರು ತಿರುಗಿ ಬಂದು ಸಿದ್ಧರನ್ನು ಕುರಿತು, ನೀವು ಬ್ರಹ್ಮೋಪದೇಶ ಮಾಡುವಂತದ್ದು ನಮ್ಮ ಮನಸ್ಸಿಗೆ ಬರುವುದಿಲ್ಲ, ಯಾಕೆಂದ್ರೆ ಅಪ್ರತ್ಯಕ್ಷ ಅಶ್ರುತ ವಾಕ್ಯಗಳಿಂದ ಮನದ ಅಭಾವವಾಗುತ್ತದೆ ಹೊರತು ಸದ್ಭಾವ ಉಂಟಾಗಲಾರದು ಎಂದು ಅಂದದ್ದು ಕೇಳಿ ಸದ್ಗುರುಗಳು ದಯಾವಂತರಾಗಿ ಅಂದದ್ದೇನೆಂದರೆ, ಲಯವಾಗುವುದೆಂಬುದು ಯಾವುದು? ಜ್ಞಾನವೋ ಮನಸ್ಸೋ? ಜ್ಞಾನವಾದರೆ ಎಂದೂ ಲಯವಾಗುವುದಿಲ್ಲ, ಯಾಕೆಂದರೆ ನೀವು ಅರಿತು ಜ್ಞಾನದ ಲಯವಾಗಿದೆ ಅನ್ನುವಾಗ ಜ್ಞಾನದ ಸದ್ಭಾವ ಪ್ರತಿಪಾದನೆ ಮಾಡಿದಂತಾಗುವುದು. ಇದನ್ನು ಕೇಳಿ ಆ ಶಿಷ್ಯರನ್ನುತ್ತಾರೆ, ನೀವು ಹೇಳುವುದು ಬಡವನು ತಾನು ರಾಜನೆಂದಂತೆ ಆಗುವುದು. ಇದಕ್ಕೆ ಯತಿವರ್ಯರು ಅನ್ನುತ್ತಾರೆ, ನಿಮ್ಮ ಅಂಬೋಣವು ಪಿತ್ತರೋಗಗ್ರಸ್ತನಾದ ರಾಜನು ತಾನು ತಲ್ಲವಾರನೆಂದಂತೆ ಆಗುವುದು. ಈ ಪ್ರಕಾರದ್ದು ನಿಮ್ಮ ಭ್ರಾಂತಿ ದಶೆ ಇರುವುದು. ಆಗ ಶಿಷ್ಯರು, ನಿಮ್ಮದೊಂದು ದಶ ನಮ್ಮದೊಂದು ದಶ ಎಂದೆನ್ನಲು ಸಿದ್ಧರು, ಇಬ್ಬರ ದಶ ವಿಶೇಷಣವು ಇಲ್ಲದೆ ಆ ಆತ್ಮನು ನಿರ್ವಿಶೇಷನಾಗಿರುವನು. ಹಾಗೆ ಕತ್ತಲಿರಲಿ ಬೆಳಕಿರಲಿ ಎರಡಕ್ಕೂ ಅಲಿಪ್ತವಾಗಿ ಆಕಾಶ ಇರುವುದು, ಹಾಗೆ ಆತ್ಮನು ನಿರ್ಮಲವಾಗಿರುವನು ಎಂದು ನುಡಿದರು. ಅದಕ್ಕೆ ಆ ಶಿಷ್ಯ ಜನರು, ಇದರ ಅನುಭವ ನಮಗೆ ಬರುವುದಿಲ್ಲವಲ್ಲ, ವಿದ್ಯಾಪಾಂಡಿತ್ಯರಿಂದ ಅನುಭವ ಚಿತ್ತಕ್ಕೆ ಯಾಕೆ ಬರಲಾರದು ಎಂದು ಕೇಳಲು ಸಿದ್ಧರು, ವಿದ್ಯಾಪಾಂಡಿತ್ಯ ಅಭಿಮಾನಕ್ಕೆ ಕಾರಣವಾಗುತ್ತದೆ. ಪಂಡಿತರು ವಿದ್ಯಾಮದದಿಂದ ಮುಂದಿನ ಜನ್ಮಕ್ಕೆ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುವರು ಎಂದು ಪ್ರತ್ಯುತ್ತರ ಕೊಟ್ಟರು. ಆಗ ಆ ಶಿಷ್ಯ ಜನರು ಅತ್ಯಂತ ಭಯಭೀತರಾಗಿ, ಹಾಗಾದರೆ ನಾವು ನ್ಯಾಯಾದಿ ಶಾಸ್ತ್ರ ಅಧ್ಯಯನವನ್ನು ಬಿಟ್ಟು ಬಿಟ್ಟು ನಿಮ್ಮ ಪಾದಕ್ಕೆ ಶರಣು ಬಂದುವೆವು. ಶರಣು ಬಂದವರಿಗೆ ನಿಮ್ಮ ಆಶೀರ್ವಾದದಿಂದ ಶೀಘ್ರ ಬ್ರಹ್ಮ ಪ್ರಾಪ್ತಿಯಾಗಬೇಕು ಅನ್ನಲು ಚಿತ್ತದಲ್ಲಿ ಶುದ್ಧ ಭಾವ ಇತ್ತೆಂದರೆ ಈಶ ಕೃಪೆಯಿಂದ ಹಾಗೇ ಆಗಲಿ ಎಂದು ಮಹಾತ್ಮರು ಆಶೀರ್ವಾದವನ್ನು ಪಾಲಿಸಿದರು. ಆ ಬಳಿಕ ಸಿದ್ಧರು ಅಹಲ್ಯ ಘಟ್ಟಕ್ಕೆ ಬಂದು ಅಲ್ಲಿ ಕ್ಷಣವತ್ತು ವಿಶ್ರಮಿಸಿಕೊಂಡು ತರುವಾಯ ನಾರದ ಘಟ್ಟವನ್ನು ನೋಡಿ ಮುಂದೆ ಚೌಸತ್ತಿ ಘಟ್ಟ ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನು ಕಂಡರು. ಮಹಾ ಸ್ಮಶಾನ ಘಟ್ಟಕ್ಕೆ ಸಿದ್ಧರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷರಾಜ ಘಟ್ಟವನ್ನು ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕೊಂಡರು. ಬಳಿಕ ನಂಗಾ ಘಟ್ಟಕ್ಕೆ ಹೋಗಿ ಕೂತಿರುವಾಗ ಒಬ್ಬ ನಂಗಾ ಸನ್ಯಾಸಿಯು ಬಂದು ಸಿದ್ಧಾರೂಢರನ್ನು ಕಂಡು, ವಸ್ತ್ರಧಾರಣ ಮಾಡುವವರಿಗೆ ಚಿಂತೆ ಹೊರತು ಸುಖವಿಲ್ಲ, ನೀವು ಸಾಧುಗಳಿರುತ್ತಾ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಧಾರಣ ಮಾಡುತ್ತೀರಿ ಎಂದು ಕೇಳಲು ಸಿದ್ಧರು, ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲವೋ ಎಂದು ಕೇಳಿದರು. ಇದನ್ನು ಕೇಳಿ ಆ ನಂಗಾ ಸನ್ಯಾಸಿಯು, ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನು ಸಹನತೆಯಿಂದ ಪರಿಹರಿಸಿಕೊಳ್ಳುತ್ತೇವೆ ಅಂದದ್ದಕ್ಕೆ ಅವಧೂತರು, ಹಾಗಾದರೆ ಸಹನತೆಯು ಸಾಧನವಾಯಿತು, ಇದರ ಹೊರತು ವಸ್ತ್ರಗಳ ವರ್ಜಾವರ್ಜನವು ಸುಖದ ಸಾಧನವಾಗಲಾರದು ಎಂದು ನುಡಿಯಲು ಆ ನಂಗಾನು ಮೂದಿವಾನ ದಿಲ್ಸಿಯಾನ ಹೀಗಂದು ಹೊರಟು ಹೋದನು. ಅವಧೂತರಾದರು ಅಲ್ಲಿಂದ ಹೊರಟು ವ್ಯಾಸಕಾಶಿಯಾದ ರಾಮನಗರಕ್ಕೆ ಬಂದು ಕೆರೆಯ ದಂಡೆಯ ಮೇಲೆ ಕೂತರು. ಅಲ್ಲಿ ಕ್ಷಣ ಹೊತ್ತು ವಿಶ್ರಾಂತಿ ತಕ್ಕೊಂಡು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಿ ಕೂತಿರುವಾಗ ದೇವಿಯ ಪೂಜಾರಿಯು ಅಲ್ಲಿಗೆ ಬಂದನು. ಆತನು ಸಿದ್ಧಾರೂಢರನ್ನು ನೋಡಿ, ಈ ಅತಿಥಿಗೆ ಅನೇಕ ದಿವಸಗಳಿಂದ ಊಟವಾಗಲಿಲ್ಲ ಎಂಬಂತೆ ತೋರುತ್ತದೆ, ಇವನ ಹೊಟ್ಟೆಯು ಬೆನ್ನಿಗೆ ಹೋಗಿ ಹತ್ತಿದೆ ಎಂದದ್ದು ಕೇಳಿ ಸಿದ್ಧಮುನಿಗಳು ಚಿಂತಿಸುತ್ತಾರೆ. ಪೂರ್ವದಲ್ಲಿ ವ್ಯಾಸಮುನಿಯು 3 ದಿನ ಕಾಶಿಯೊಳಗೆ ಉಪವಾಸ ಇದ್ದನು ಎಂದು ಕಾಶಿಯನ್ನು ತುಚ್ಛ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶಿ ಬಾಹಿರನಾಗೆಂದು ಶಾಪಿಸಿದ್ದನು. ಹಾಗೆ ನನಗೀಗ ಆಯಿತು, ನನಗಾದರೂ ಈ 3 ದಿನ ಕಾಶಿಯೊಳಗೆ ಉಪವಾಸವಾಯಿತು. ಈಗ ಕಾಶಿಯ ಹೊರಗೆ ಬಂದಾಗ ಪ್ರಾರಬ್ಧ ಪರಿಚಾರಕನು ಏನು ತಂದು ಪೂರೈಸುವನೋ ನೋಡೋಣ ಎಂದು. ಅಷ್ಟರಲ್ಲಿ ಆ ಪೂಜಾರಿಯು ಬಂದು, ಎಲೆ ಅತಿಥಿಯೇ, ನೀನು ಯಾವನಿರುವಿ ಎಂದು ಕೇಳಲು ಸಿದ್ಧರು, ನಿನ್ನನ್ನು ನೀನು ತಿಳಿದರೆ ಏನಾಗಿರುವೆಯೋ ಅದೇ ನಾನು ಆಗಿದ್ದೇನೆ ಎಂದು ನುಡಿದರು. ಆಗ ಪೂಜಾರಿ, ಹಾಗಾದರೆ ನೀನು ಊಟ ಮಾಡಿವೆಯೋ
ಎಂದು ಕೇಳಲು ಸಿದ್ಧರು, ನೀನು ಉಣ್ಣುತ್ತೆಯಾದರೆ ನನಗೂ ಗ್ರಾಹ್ಯವದೆ ಎಂದು ಅನ್ನಲು ಪೂಜಾರಿ ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸಿದನು. ಆಗ ಸಿದ್ಧರು ಮನೆಗೆ ಕರೆಕೊಂಡು ಹೋಗಿ ಅತಿಥಿಗೆ ಊಟ ಹಾಕುವುದಕ್ಕಿಂತ ಅವನಿದ್ದಲ್ಲಿ ತಂದು ಕೊಟ್ಟರೆ ಮಹತ್ಪುಣ್ಯವು ಎಂದು ಹೇಳಲು ಪೂಜಾರಿಯು ಮನೆಗೆ ಹೋಗಿ ಷಡ್ರಸ ಅನ್ನ ತಕ್ಕೊಂಡು ಬಂದನು. ಬಳಿಕ ಇಬ್ಬರು ಕೂತುಕೊಂಡು ಯಥೇಷ್ಟ ಭೋಜನ ಮಾಡಿದರು. ಅದಲ್ಲದೆ ಇತರ ಅತಿಥಿಗಳಿಗೆ ಸಹ ಕೊಟ್ಟರು. ಅಲ್ಲಿಂದ ಸಿದ್ಧ ಯತಿಗಳು ಪಂಚಕ್ರೋಶ ಯಾತ್ರಾ ಮಾಡಲಿಕ್ಕೆ ಹೊರಟರು. ಪ್ರಥಮ ದಿವಸ ಜನಕರಾಜನು ಸ್ಥಾಪಿಸಿದ ಕರ್ದಮೇಶ ಸ್ಥಾನವನ್ನು ನೋಡಿ ಎರಡನೇ ಸ್ಥಾನವಾದ ಭೀಮಚಂಡಿ ದೇವಿಯ ದರ್ಶನ ತಕ್ಕೊಂಡರು. ಅಲ್ಲಿ ಗಂಧರ್ವ ಸೇನಲಿಂಗ ಪಶ್ಚಿಮೇಶಾದಿ ಲಿಂಗಗಳನ್ನು ಕಂಡರು. ಮೂರನೇ ದಿನ ಅಯೋಧ್ಯಾಪತಿಯಾದ ರಾಮ ಷಡಾಯತವನ್ನು ನೋಡಿ ನಾಲ್ಕನೇ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನು ಕಾಣುತ್ತಾ ಮುಂದಕ್ಕೆ ನಡೆದರು. ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಧಾರಾ ತೀರ್ಥದಲ್ಲಿ ಸ್ನಾನ ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗ ಫಲದಾಯಿನಿಯನ್ನು ಕಂಡರು. ಶಿವರಾನ ಲಿಂಗ ದರ್ಶನ ಮಾಡಿಕೊಂಡು ಮುಂದೆ ನಿರ್ವಾಸ್ಯ, ಸರ್ವಸುಂದರಿ, ಬುದ್ಧಿ, ಸ್ವದಾ, ಸ್ವಾಹ, ಮಹಾನಿದ್ರ ಇತ್ಯಾದಿ ಶಕ್ತಿ ಗುಣಗಳನ್ನು ಸಿದ್ಧರು ಕಾಣುತ್ತಾ ನಡೆದರು. ಈ ಪ್ರಕಾರ ಪಂಚಕ್ರೋಶ ಯಾತ್ರೆಯನ್ನು ಮುಗಿಸಿಕೊಂಡು ಅವಧೂತರು ಒಂದು ಸ್ಥಾನದಲ್ಲಿ ಬಂದು ಸ್ವಸ್ಥ ಕೂತಿರಲು ಒಬ್ಬ ಪುರುಷನು ಸತ್ತು ತಕ್ಕೊಂಡು ಹೋಗುತ್ತಿದ್ದದ್ದನ್ನು ಅವನು ಮಹಾತ್ಮರನ್ನು ನೋಡಿ ಒಂದು ಬಗಸೆ ತುಂಬಾ ಹಿಟ್ಟನ್ನು ಸಿದ್ಧರ ಕೈಗಳಿಗೆ ಹಾಕಿದನು. ಆ ಯತಿವರ್ಯರು ಅದನ್ನು ತಿನ್ನುವಷ್ಟರಲ್ಲಿ ದೈವ ಯೋಗದಿಂದ ಮತ್ತೊಬ್ಬನು ಮೊಸರು ತಕ್ಕೊಂಡು ಅಲ್ಲಿಗೆ ಬಂದನು. ಅವನು ಸಿದ್ಧರಿಗೆ ಮೊಸರು ಕೊಡಲು ಉಪ್ಪು ಕೂಡಿಸಿದ ಆ ಮೊಸರನ್ನು ಸತ್ತು ಹಿಟ್ಟನ್ನು ಕಲಿಸಿ ಸಿದ್ಧರಾಜರು ಭಕ್ಷಿಸುವಂತವರಾದರು. ಆಮೇಲೆ ಸಿದ್ಧರು ಪ್ರಯಾಗ್ ಕ್ಷೇತ್ರಕ್ಕೆ ಹೋಗುವಾಗ ಅವರು ಅಂದುಕೊಳ್ಳುತ್ತಾರೆ, ಯಾವಾತನಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವತಾ ಇರುವುದಿಲ್ಲವೋ ಆತನು ಸರ್ವ ಕ್ಷೇತ್ರಗಳ ನಾಮವನ್ನು ಪ್ರೇಮದಿಂದ ಉಚ್ಚರಿಸಬೇಕು. ಅವೆಲ್ಲ ಪರಮಾತ್ಮ ವಾಚಕ ಇರುವುದರಿಂದ ಆ ನಾಮಗಳು ಉಚ್ಚರಿಸುವವರು ಪರಮಾತ್ಮ ರೂಪವರೇ ಆಗುವರು. ಆಮೇಲೆ ಸಿದ್ಧರು ಪ್ರಯಾಗ್ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನರು ಸ್ನಾನ ಮಾಡುತ್ತಿರುವರು. ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ನದಿಯೊಳಗೆ ಮುಳುಗಿಸುವರು ಮತ್ತು ಕೆಲವರು ಕಾವಡಿ ತುಂಬಿಕೊಂಡು ಹೋಗುತ್ತಿರುವರು. ಇದೆಲ್ಲವನ್ನು ಸಿದ್ಧರು ನೋಡಿ ಈ ಎಲ್ಲಾ ಕರ್ಮಗಳಿಂದ ಈಶ್ವರನು ಪ್ರೀತನಾಗುವನು. ಆತನ ಪ್ರಸಾದದಿಂದ ಪಕ್ವ ಕಷಾಯರಾಗಿ ಜ್ಞಾನಕ್ಕೆ ಅಧಿಕಾರಿಗಳಾಗುವರು. ಆ ಬಳಿಕ ಸಿದ್ಧರು ಕಿಲ್ಲೆಯೊಳಗೆ ಹೋಗಿ ಸಂಗಮನಾಥನ ದರ್ಶನ ತಕ್ಕೊಂಡು ಅಕ್ಷಯವಟದ ಮೂಲವನ್ನು ಕಂಡು ಮೊಘಲ್ ಸರಾಯಿಗೆ ಹೋದರು. ಗ್ರಾಮವನ್ನು ಪ್ರವೇಶಿಸುವಾಗ ಮೇಘಗಳು ಆಕಾಶದಲ್ಲಿ ಒಟ್ಟುಗೂಡಿ ಕೂಡಲೇ ಧಾರಾಕಾರ ಮಳೆ ಸುರಿಹತ್ತಿತು. ಆಗ ಮಹಾತ್ಮರೊಬ್ಬರು ಸಾಹುಕಾರನ ಮನೆಗೆ ಹೋಗಿ ಕ್ಷಣ ಹೊತ್ತು ಕೂತಿರುವಾಗೆ ಪಾರಕರಿಯು ಬಂದು, ನೀನು ಇಲ್ಲಿ ಯಾಕೆ ಕೂತಿದ್ದಿ ಎಂದು ಕೇಳಿದನು. ಅದಕ್ಕೆ ಮಹಾತ್ಮರು, ಇದು ಮುಸಾಫಿರ್ ಖಾನೆ ಎಂದು ತಿಳಿದಿದ್ದೇನೆ ಎಂದು ಉತ್ತರ ಕೊಟ್ಟದ್ದು ಕೇಳಿ ಆ ಶಿಪಾಯಿ, ಎಲ್ಲೋ ನೀನು ಮೂಢನಿದ್ದಿ, ಇದರೊಳಗೆ ಸಾಹುಕಾರನು ವಾಸ ಮಾಡುತ್ತಿದ್ದಾನೆ ಎಂದು ನುಡಿದನು. ಇವರಿಬ್ಬರ ಭಾಷಣವನ್ನು ಕೇಳಿ ಸಾಹುಕಾರನ ಮನೆಯೊಳಗಿಂದ ಹೊರಗೆ ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಇದು ಮುಸಾಫಿರ್ ಖಾನೆ ಎಂದು ಯಾಕೆನ್ನುವಿರಿ ಎಂದು ಕೇಳಲು ಅವಧೂತರು, ನೀನು ಹುಟ್ಟುವ ಮೊದಲು ಈ ಮನೆಯೊಳಗೆ ಯಾರಿದ್ದರು ಎಂದು ಕೇಳಲು ನಮ್ಮ ತಂದೆ ಎಂದು ಉತ್ತರ ಕೊಡಲು, ಅವನಿಗೂ ಮುಂಚೆ ಯಾರಿದ್ದರು ಎಂದು ಸಿದ್ಧರು ಕೇಳಿದರು. ನನ್ನ ಅಜ್ಜ ಎಂದು ಸಾಹುಕಾರನು ಉತ್ತರ ಕೊಡಲು ಸಿದ್ಧಾವಧೂತರು, ಈ ಮಂದಿರದಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಮಂದಿ ವಾಸ ಮಾಡಿದರು. ಪ್ರತಿ ಒಬ್ಬನ ಜೀವಕಾಲವೆಂಬುದು ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿ ಒಬ್ಬರು ಈ ಗ್ರಹದಲ್ಲಿ ಒಂದೊಂದು ದಿನ ಇದ್ದು ಹೋದರು. ಅಂದ ಮೇಲೆ ಇದು ಮುಸಾಫಿರ್ ಖಾನೆಯಲ್ಲದೆ ಮತ್ತಿನ್ನೇನು ಎಂದು ನುಡಿದದ್ದನ್ನು ಕೇಳಿ ಸಾಹುಕಾರನ ಮನಸ್ಸಿನಲ್ಲಿ ಚಕಿತನಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾನೆ, ಈತನು ಸತ್ಯವಾಗಿ ಮಹಾತ್ಮನಿದ್ದಾನೆ, ಈತನಿಂದ ನಾನು ಕೃತಕೃತ್ಯನಾಗುವೆನು. ಹೀಗೆ ಯೋಚಿಸಿ ಸಾಹುಕಾರನು ಬಹು ಅನುತಾಪಯುಕ್ತನಾಗಿ ಸಿದ್ಧರ ಚರಣಕ್ಕೆ ಬಿದ್ದನು. ಆಮೇಲೆ ಅತ್ಯಂತ ನಮ್ರ ಭಾವದಿಂದ ಮಹಾತ್ಮರನ್ನು ಹಸ್ತಗ್ರಹಣ ಮಾಡಿ ತನ್ನ ಮಂದಿರದೊಳಗೆ ಕರೆಕೊಂಡು ಹೋಗಿ ಅಲ್ಲಿ ಒಂದು ಉತ್ತಮವಾದ ಪೀಠದ ಮೇಲೆ ಕೂಡಿಸಿದನು. ಷೋಡಶೋಪಚಾರದಿಂದ ಮಹಾತ್ಮರನ್ನು ಪೂಜಿಸಿ ಸರ್ವ ಕುಟುಂಬ ಸಮೇತವಾಗಿ ಅವರಿಗೆ ನಮಸ್ಕರಿಸಿದನು. ಆ ಸಾಹುಕಾರನ ತಾಯಿಗೆ 3 ತಿಂಗಳುಗಳಿಂದ ಕುಕ್ಷಿಶೂಲ ವ್ಯತೆ ಇರುತ್ತಿದ್ದು, ಸಾಹುಕಾರನ ಆಕೆ ವ್ಯತೆಯನ್ನು ಪರಿಹರಿಸಬೇಕೆಂದು ಸದ್ಗುರುಗಳಿಗೆ ಪ್ರಾರ್ಥಿಸಲು ಸದ್ಗುರು ಅತಿ ಬೇನೆಯಿಂದ ನರಳುತ್ತಿರುವ ಆಕೆಯನ್ನು ನೋಡಿ, ಇದು ಪೂರ್ವ ಜನ್ಮದ ಕಠಿಣವಾದ ಕರ್ಮದ ಫಲವಿರುವುದು. ಶಿವಧ್ಯಾನ ಮಾನಸ ಪೂಜನಗಳಿಂದ ಆ ಕರ್ಮ ನಷ್ಟವಾಗುವುದು, ಅಥವಾ ಮಹಾತ್ಮರ ಪಾದತೀರ್ಥ ಸೇವಿಸಿದ್ದಾದರೆ ಆ ಕರ್ಮಕ್ಕೆ ಪ್ರಾಯಶ್ಚಿತವಾಗುವುದು ಮತ್ತು ಅದರಿಂದ ಆ ವ್ಯಾಧಿಯು ನಿಶ್ಚಯವಾಗಿ ಪರಿಹಾರವಾಗುತ್ತದೆ ಎಂದು ನುಡಿದರು. ಇದನ್ನು ಕೇಳಿ ಆ ಸಾಹುಕಾರನು ಸಂತೋಷಪಟ್ಟು, ಸ್ವಾಮಿ, ಅಂತ ಮಹಾತ್ಮರಾದ ತಾವೇ ಪ್ರಾಪ್ತರಾಗಿದ್ದೀರಿ. ನಿಮ್ಮ ಪಾದ ತೀರ್ಥವನ್ನೇ ತಾಯಿಯ ಮುಖದಲ್ಲಿ ಹಾಕಿದ್ದಾದರೆ ಆಕೆಗೆ ಕ್ಷೇಮವಾದೀತು. ಹೀಗಂದು ಅವಧೂತರು ಪಾದ ತೀರ್ಥವನ್ನು ಆ ವೃದ್ಧೆಯ ಮುಖದಲ್ಲಿ ಹಾಕಿದನು.
ಆ ಕೂಡಲೇ ಆಕೆಯ ವ್ಯತೆ ಶಾಂತವಾಗಿ ಆಕೆಯು ಎದ್ದು ಕೂತಳು. ಸಿದ್ಧಾರೂಢರ ಸಮೀಪ ಹೋಗಿ ಅವರನ್ನು ಕುರಿತು, ಸ್ವಾಮಿ, ತಮ್ಮ ಪದಕಮಲಗಳ ಪ್ರಸಾದದಿಂದ ನಾನು ಕೃತಾರ್ಥಳಾದೆನು ಎಂದು ನುಡಿದು ಮಹಾತ್ಮರ ಪಾದಗಳಿಗೆ ಎರಗಿದಳು. ಆಮೇಲೆ ಸಿದ್ಧಾರೂಢರಿಗೆ ಒಂದು ಆಸನ ಕೊಟ್ಟು ಸಾಹುಕಾರರು ಮೃಷ್ಟಾನ್ನ ಭೋಜನವನ್ನು ನೀಡಿದನು. ಸಿದ್ಧರು ಮಿತಾನ್ನ ಸೇವನೆ ಮಾಡಿ ಕೈ ತೊಳೆದುಕೊಂಡು ಎದ್ದರು. ಸಾಹುಕಾರನು ರಾತ್ರಿ ಕಾಲದಲ್ಲಿ ಒಂದು ಮೃದುಶಯ ರಚಿಸಿ ಅವಧೂತರನ್ನು ಅದರ ಮೇಲೆ ಮಲಗಿಸಿದನು. ಮಲಗಿದ್ದಾಗ ಸಿದ್ಧರು ಚಿಂತಿಸುತ್ತಾರೆ, ಯಾವುದೊಂದು ಉಪಾಧಿಯು ನನಗೆ ಬೇಡ. ಊಟಕ್ಕೆ ಬರೀ ಅನ್ನ, ಮಲಗಲಿಕ್ಕೆ ಕಲ್ಲುಂಬಳಿನ ಭೂಮಿಯ ಹಾಸಿಗೆ ಮತ್ತು ನನ್ನ ಪಾದದಿಂದ ಸಂಚರಣ, ಇದೇ ನನಗೆ ಪ್ರಿಯವಾಗುತ್ತದೆ. ಸುಖ ದುಃಖಗಳಲ್ಲಿ ಸಮಭಾವವು ಅದರಿಂದಲೇ ಹುಟ್ಟುತ್ತದೆ. ಆ ಭಾವದಿಂದ ದುಃಖವೆಲ್ಲ ಬಿಟ್ಟು ಹೋಗಿ ಸುಖ ಆವಿರ್ಭಾವವಾಗುತ್ತದೆ. ಉಷಾಕಾಲದಲ್ಲಿ ಸಿದ್ಧರು ಎದ್ದು ಯಾರೊಬ್ಬರಿಗೂ ಹೇಳದೆ ಹೋಗಿ ಗಯಾ ಕ್ಷೇತ್ರದ ದಾರಿಯ ಒಂದು ಶಿವಾಲಯದಲ್ಲಿ ಹೋಗಿ ಕೂತುಕೊಂಡರು. ಶ್ರೀ ಸಿದ್ಧನಾಥರ ವಿಚಿತ್ರ ಕಥೆಗಳನ್ನು ಕೇಳುವುದರಿಂದ ಕರ್ಣಗಳು ಪವಿತ್ರವಾಗುತ್ತವೆ. ಇದರ ಪುಣ್ಯ ಪ್ರಭಾವ ಎಷ್ಟೆಂದರೆ ಇದರ ಶ್ರವಣ ಮಾತ್ರದಿಂದ ಅಣುಮಾತ್ರವಾದರೂ ಪಾಪ ಉಳಿಯಲಾರದು. ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಈ 8ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರು ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್. ಜಯ ಜಯ ಮಂಗಳ, ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ. ಸದ್ಗುರು ಸಿದ್ಧ